ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಯಲುವಳ್ಳಿ ಎನ್ ರಮೇಶ್ ಅವರ 73ನೇ ಹುಟ್ಟುಹಬ್ಬವನ್ನು ಬುಧವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆಯಿಂದಲೇ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡ ಎನ್ ರಮೇಶ್ ಮೊದಲಿಗೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಬಳಿಕ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದರು. ನಂತರ ತಾಲೂಕಿನ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಊಟದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ರಮೇಶ್, ಮನುಷ್ಯರು ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ. ಆದ್ದರಿಂದ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಬಡವರ ಸೇವೆಗೆ ಬಳಸಬೇಕು. ಒಂದು ಕೈಯಲ್ಲಿ ಮಾಡುವ ದಾನ ಇನ್ನೊಂದು ಕೈಗೆ ಗೊತ್ತಾಗಬಾರದು ಅಂತ ತಿಳಿಸಿದರು. ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು ಹಾಗೂ ಹಮಾಲಿಗಳಿಗೆ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ಉಚಿತ ಊಟದ ವ್ಯವಸ್ಥೆ ಮಾಡುತ್ತಿರುವುದಾಗಿ ತಿಳಿಸಿದ ಅವರು, ಕಳೆದ 3 ತಿಂಗಳಿನಿಂದ ಹೊರವಲಯದ ಹೂವಿನ ಮಾರುಕಟ್ಟೆಯಲ್ಲೂ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ ಎಂದರು. ಸ್ವಾರ್ಥ ಭಾವನೆ ಮನುಷ್ಯನನ್ನ ನಾನೇ ಎಲ್ಲವೂ ಎಂಬ ಮನೋಭಾವಕ್ಕೆ ತಳ್ಳುತ್ತದೆ. ಇತರರಿಗೆ ಸಹಾಯ ಮಾಡೋದ್ರಿಂದ ಮನಸ್ಸಿಗೆ ತೃಪ್ತಿ ಹಾಗೂ ದೇವರ ಕೃಪೆ ದೊರೆಯುತ್ತದೆ. ನಾನು ಮಾಡ್ತಿರುವ ಸಮಾಜ ಸೇವೆ ನನ್ನ ನಂತರವೂ ನನ್ನ ಮಕ್ಕಳು ಮುಂದುವರಿಸಲಿದ್ದಾರೆ ಅಂತ ಹೇಳಿದರು. ಪ್ರತಿ ವರ್ಷ ಕ್ಷೇತ್ರದ ಗರ್ಭಿಣಿ ಸ್ತ್ರೀಯರಿಗಾಗಿ ಉಚಿತ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಈ ವರ್ಷವೂ ಶೀಘ್ರದಲ್ಲೇ ಆಯೋಜಿಸಲಾಗುವುದು. ಅಲ್ಲದೆ ಯಲುವಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಮಹಡಿ ಕಟ್ಟಡವನ್ನು ತಂದೆ ತಾಯಿಯ ಸ್ಮರಣಾರ್ಥವಾಗಿ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಎಂದರು. ಇನ್ನು ವೃದ್ಧರೊಂದಿಗೆ ಸಮಯ ಕಳೆದು ಬಳಿಕ ಮಾತನಾಡಿದ ಅವರು, ತಂದೆ ತಾಯಿಗಳು ಕಣ್ಣಿಗೆ ಕಾಣುವ ದೇವರು. ಅವರಂತಹ ವಯಸ್ಸಿನಲ್ಲಿ ಅವರನ್ನ ವೃದ್ಧಾಶ್ರಮಕ್ಕೆ ಬಿಡುವ ಮನೋಭಾವ ಬದಲಾಗಬೇಕು ಅಂತ ಅಭಿಪ್ರಾಯಪಟ್ಟರು. ಭಗವಂತ ನನಗೆ 72 ವರ್ಷಗಳು ಪೂರೈಸಿ ನೋಡಿ ನೆತ್ಕೊಂತಿದ್ದಂಗೆ ಬರ್ತಾ ಇದ್ದಾರೆ. 73ನೇ ವರ್ಷಕ್ಕೆ ಇವತ್ತು ಭಗವಂತನ ಆಶೀರ್ವಾದದಿಂದ ನಾನು ಮುನ್ನಡೀತಾ ಇದ್ದೀನಿ. ಇದು ದೈವ ಕೃಪೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಇನ್ನೇನು ಮುಂದಿನ ಜೂನ್ಗೆ ನಾನು ಈ ಅನ್ನದಾನ ಪ್ರಾರಂಭ ಮಾಡಿ ಮಾರ್ಕೆಟಲ್ಲಿ ನಮ್ಮ ಮುಠಾ ಮೇಸ್ತ್ರಿ ಅಂತ ಏನು ಕರಿತೀವಿ, ನಮ್ಮ ಕಳ್ಳಿಹಳ್ಳಿ ಸುರೇಶಣ್ಣವರ ನೇತೃತ್ವದಲ್ಲಿ ಜೂನ್ ತಿಂಗಳಿಗೆ 2 ವರ್ಷ ಪೂರೈಸ್ತದೆ. ಹಾಗಾಗಿ ಬೆಳಗ್ಗೆನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆನೆ ಊರತ್ತು ಜನ ಬಂದರು. ಆಮೇಲೆ ಸ್ವಾಮೀಜಿಯವರು ಮಠಕ್ಕೆ ಕರೆದ್ರು. ಅಲ್ಲೋಗಿ ಅವ್ರ ಆಶೀರ್ವಾದ ತಗೊಂಡು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಬ್ರೆಡ್ಡು ಎಲ್ಲ ರೋಗಿಗಳಿಗೆ ವಿತರಣೆ ಮಾಡಿ ಇನ್ನೂ ನಡೀತಾ ಇದೆ. ಈಗ ಇದು ಇವತ್ತು ಮುಖ್ಯವಾಗಿ 3ನೇ ಕಾರ್ಯಕ್ರಮ ಇಲ್ಲಿ ಅನ್ನದಾನ. ಇದು ಬರೋವಾಗ ಬೆತ್ತಲೆ, ಹೋಗೋವಾಗ ಬೆತ್ತಲೆ. ಎಷ್ಟು ದಿವಸ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಶಿವನ ಕೃಪೆ. ಇರೋರು ನನ್ನ ನಂತರ ನಮ್ಮ ಕುಟುಂಬಸ್ಥರು ಅವರು ಕೂಡ ಇದನ್ನ ಈ ಅನ್ನದಾನ ಇನ್ನಿತರೆ ನಾನು ಸಮಾಜ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿರಂತರ. ನನಗೆ ಪ್ರಚಾರ ಮುಖ್ಯ ಅಲ್ಲ. ಈ ಥರ ಇನ್ನೂ ಬೇರೆಯವರು ಕೂಡ ನನಗಿಂತೂ ಸ್ಥಿತಿವಂತರು ಇದ್ದಾರೆ ಸಮಾಜದಲ್ಲಿ. ಬೇರೆಯವರು ಕೂಡ ದಿನನಿತ್ಯ ಇದನ್ನ ಇನ್ನೊಂದೊಂದು ದಿವಸ ಗ್ಯಾಪ್ ಇರೋ ದಿವಸಗಳಲ್ಲಿ ಬೇರೆಯವ್ರು ಕೂಡ ಮಾಡಲಿ ಅಂತೇಳಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಷ್ಟೇ. ನಾನು ಮಾಡೋ ದಾನ ಧರ್ಮದ ಇತರೆ ಸಮಾಜ ಸೇವಾ ಕೈಂಕರ್ಯಗಳು ನಾನು ದೊಡ್ಡವ್ರು ಹೇಳಿದ್ದಾರೆ, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಆ ರೀತಿ ಇನ್ನೂ ಅನೇಕ ನಾನು ಮಾಡ್ತೀನಿ. ಅವೆಲ್ಲ ಪ್ರಚಾರ ತಗೊಳಕ್ಕೆ ನನಗೆ ಆಗ ಅಷ್ಟಾಗಿ ಇಷ್ಟ ಇಲ್ಲ. ಈ ಅನ್ನದಾನ ನಾನು ಪ್ರಾರಂಭ ಮಾಡಿದ್ದೀವಿ, ಇದು ನಿರಂತರವಾಗಿ ನಡೀತಾ ಇರ್ತದೆ. ನನ್ನ ನಂತರ ಮಕ್ಕಳು ಮೊಮ್ಮಕ್ಕಳ ತರಂತರವಾಗಿ ಮುನ್ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಭಗವಂತ ಇವರಿಗೆಲ್ಲ ಒಳ್ಳೆಯದಾಗಲಿ. ಅನ್ನದಾನ, ವಿದ್ಯಾದಾನ, ಆಶ್ರಯದಾನ ತಮ್ಮೆಲ್ಲರಿಗೂ ಗೊತ್ತಿದೆ. ನಾನು 2 ಎಕರೆ ಇವತ್ತು 20 ಕೋಟಿ 2 ಎಕರೆ ಜಮೀನು DC ಹೌಸ್ ಪಕ್ಕದಲ್ಲಿ, ಅಲ್ಲಿ 300 ಜನ ಹೆಣ್ಣು ಮಕ್ಕಳು ಫ್ರೀ ಹಾಸ್ಟೆಲ್ ನಿರಂತರವಾಗಿ ರಾಜ್ಯದಾದ್ಯಂತ ಬಂದಿದ್ದಾರೆ. ಈಗ ಸ್ವಾಮೀಜಿಯಲ್ಲಿ 3 ಇಂಜಿನಿಯರಿಂಗ್ ಕಾಲೇಜ್ ಇದೆ, 2 ಮೆಡಿಕಲ್ ಕಾಲೇಜ್ ಇದೆ, ಸೀಟ್ ಸಿಗ್ತದೆ. ಅದು ವಿಶೇಷವಾಗಿ ನಾವು ಆದ್ಯತೆ ಕೊಟ್ಟಿರೋದು ರೈತರ ಮಕ್ಕಳಿಗೆ. ವಿಶೇಷವಾಗಿ ರೈತರ ಮಕ್ಕಳಿಗೆ ಫ್ರೀ ಹಾಸ್ಟೆಲ್ ಮಾಡಿರೋದು. ಇವತ್ತು 300 ಜನ ಆ ಹಾಸ್ಟೆಲ್ಗೆ ಒಂದ್ಸಾರಿ ಅಲ್ಲಿ ಹೋಗಿ ವ್ಯವಸ್ಥೆಗಳು ನೋಡ್ಕೊಂಡು ಬರ್ಬೋದು. ನೀವು 300 ಜನ ಊಟ ಮಾಡಿಕೊಂಡು ಅನ್ನದಾನ, ವಿದ್ಯಾದಾನ, ಆಶ್ರಯದಾನ ನಿರಂತರವಾಗಿ ನಡೀತಾ ಇದೆ. ರಾಜ್ಯದಾದ್ಯಂತ 300 ಜನ ರೈತರ ಮಕ್ಕಳು ಅದೇ ಒಂದು ಪೇಯಿಂಗ್ ಹಾಸ್ಟೆಲಲ್ಲಿ ಕೊಡಬೇಕಾದ್ರೆ ಪೇಮೆಂಟ್ ಹಾಸ್ಟೆಲಲ್ಲಿ 1 ಲಕ್ಷ ತಗೋತಾರೆ ವರ್ಷಕ್ಕೆ. ನಮ್ಮಲ್ಲಿ ಏನೂ ಇಲ್ಲ, 25,000 ಕಟ್ಬಿಟ್ರೆ ವರ್ಷಕ್ಕೆ
ಅದ್ರ ಜೊತೆ ನಾವು ರಾಜ್ಯ ಒಕ್ಕಲಿಗ ಸಂಘದಿಂದ 35,000 ಹಾಕಿ ಅವರಿಗೆ 3 ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ, ಆಮೇಲೆ ಪ್ರತಿನಿತ್ಯ ಒಂದೊಂದು ಮೊಟ್ಟೆ, ಒಂದೊಂದು ಹಣ್ಣು, ಈ ಥರ ನಿರಂತರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಇದು ನನ್ನ ಜೀವನದಲ್ಲಿ ಇದು ನಿರಂತರವಾಗಿ ನಡೀತಾ ಇರ್ತದೆ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಹೆಣ್ಮಕ್ಳ ಹಾಸ್ಟೆಲ್ಗೆ ಈಗಾಗಲೇ ಫೌಂಡೇಶನ್ ಮಾಡಿದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ನನ್ನ ತಂದೆ ತಾಯಿ ಹೆಸರಲ್ಲಿ ಒಂದು ಫ್ಲೋರು, ಗ್ರೌಂಡ್ ಫ್ಲೋರು ನಾನೇ ಅದಕ್ಕೆ ಇಷ್ಟು ಲಕ್ಷ ಕಟ್ಟಿದೆ ಅಂತ ಎಸ್ಟಿಮೇಟ್ ಮಾಡಿ ಇಂಜಿನಿಯರ್ ಕೊಟ್ಟವ್ರೆ. 50 ಲಕ್ಷಕ್ಕೆ ಮೇಲ್ಪಟ್ಟು ಹಣ ವಿನಿಯೋಗಿಸಿ ಕೋಲಾರ, ಚಿಕ್ಕಬಳ್ಳಾಪುರದ ಹೆಣ್ಮಕ್ಳಿಗೆ ಹಾಸ್ಟ್ಲಿಗೆ ಪೂರ್ತಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಹಾಸ್ಟ್ಲ್ ಕಟ್ಟುವಂಥ ವಾಗ್ದಾನವನ್ನು ಮಾಡಿದ್ದೇನೆ. ಅದನ್ನು ಪೂರೈಸ್ತೀನಿ. ಹಾಗಾಗಿ ಅದಕ್ಕೆ ಭಗವಂತ ನನಗೆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡಿ ಎಲ್ರಿಗೂ ನಾನು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಕೊಡಿದಂಥ ಎಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲರೂ ಕೂಡ ನಾನು ಈ ಮೂಲಕ ತಮ್ಮ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸಲಿಕ್ಕೆ ಈ ವೇಳೆ ಮಾತನಾಡಿದ ಎಪಿಎಂಸಿ ಮಾರುಕಟ್ಟೆಯ ಹಿರಿಯ ವರ್ತಕ ಕಣಜೇನಹಳ್ಳಿ ಕೆವಿ ಸುರೇಶ್, ರಮೇಶಣ್ಣ ಅವರು ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಕಳೆದ 2 ವರ್ಷಗಳಿಂದ ಉಚಿತ ಅನ್ನ ಸಂತರ್ಪಣೆ ಮಾಡುತ್ತಿರುವುದು ಅವರ ಸಾಮಾಜಿಕ ಕಳಕಳಿಯನ್ನು ತೋರಿಸುತ್ತದೆ. ಇದು ಎಲ್ಲರಿಗೂ ಮಾದರಿ. ಯುವಕರು ದುಂದು ವೆಚ್ಚ ಮಾಡದೆ ತಮ್ಮ ಹುಟ್ಟುಹಬ್ಬವನ್ನು ಮಾನವೀಯ ಸೇವೆಯ ಮೂಲಕ ಆಚರಿಸಬೇಕು. ಎನ್ ರಮೇಶ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ನೀಡಲಿ ಅಂತ ಹಾರೈಸಿದರು. ರಮೇಶ್ ಅಣ್ಣವರಿಗೆ ಈಗ 72 ವರ್ಷ ತುಂಬಿ 73ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಅವರು ಮೊದಲನೇದಾಗಿ ಶುಭಾಶಯಗಳು ಹೇಳ್ತೀನಿ. ಸುಮಾರು ಈಗ 2 ವರ್ಷ, ಜೂನ್ ಬಂದರೆ 2 ವರ್ಷ ಆಯಿತು. ಶನಿವಾರ, ಬುಧವಾರ 2 ದಿನ ಬರ್ತಡೇ ಅಂತಿಲ್ಲ. ಎಲ್ಲರೂ ಇಲ್ಲಿ ಕೂಲಿ ಕಾರ್ಮಿಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನಾನು ಅನ್ನದಾನ ಮಾಡಿದ್ರೆ ಎಲ್ಲರೂ ತಿಳ್ಕೊಳ್ತಾರೆ, ಎಲ್ಲರೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ರಮೇಶ್ ಅಣ್ಣ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡ್ರು 1 ತಿಂಗಳು 2 ತಿಂಗಳು ಕೊಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ ಅಂಥೇಳಿ. ನನ್ನ ಕಡೆ ಅಂದ್ಕೊಳ್ಳೋರ್ಗೇನು ಮಾಡೋರು ಬೇಕು. ಇನ್ನು ರಮೇಶ್ ಅಣ್ಣಗಿಂತ ಕೋಟ್ಯಾಧಿಪತಿಗಳಿರ್ಬೋದು, ಇನ್ನು ಲಕ್ಷಾಧೀಶ ಯಾರೇ ಇರ್ಬೋದು. ಇದು ದಾನ ಮಾಡೋವಂಥದ್ದು, ಧರ್ಮ ಮಾಡೋದಂಥದ್ದು ಎಲ್ರಿಗೂ ಬರೋಲ್ಲ. ಅದು ಸರ್ವೇ ಸಾಮಾನ್ಯ ಬೆಳವಣಿಗೆ ಅಷ್ಟು ಜನರಲ್ಲಿ ನಮ್ಮ ರಮೇಶ್ ಅಣ್ಣೊಬ್ಬರು ಅಂದರೆ ತಪ್ಪಾಗಲಾರ್ದು. ಈ ಮಾರ್ಕೆಟಲ್ಲಿ ಸುಮಾರು ಎಲ್ಲ ತಾಲೂಕಿನಿಂದ, ಎಲ್ಲ ಜಿಲ್ಲೆಯಿಂದ, ಎಲ್ಲ ಪಕ್ಕದ ರಾಜ್ಯಗಳಿಂದ ಬರ್ತಾರೆ. ಈಗ ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ನಬೇಕು ಅಂದರೆ 100 ರೂಪಾಯಿ ಕೊಡಬೇಕು. ಈಗ ಒಂದು ಯುದ್ಧ ನಡೀತಾ ಇರೋ ಟೈಮಲ್ಲಿ ಈಗ ಊಟ ಮಾಡಬೇಕು ಅಂತ ಹೇಳಿದ್ರೆ 200 ರೂಪಾಯಿ ಊಟ, ತಿಂಡಿ ತಿನ್ನಬೇಕು ಅಂದರೆ 100 ರೂಪಾಯಿ ತಿಂಡಿ ಕೊಟ್ಟರು ಈಗ ಗುಣಮಟ್ಟದ ತಿಂಡಿ ಸಿಗಲ್ಲ. ಅಂಥ ಜಾಗದಲ್ಲಿ ಇವತ್ತು ತಿಂಡಿ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನಷ್ಟು ಆರೋಗ್ಯ ಕೊಡಲಿ. ಭಾಗ್ಯ ಕೊಟ್ಟರು ಅಷ್ಟೇ ಸಾಕು, ಭಗವಂತ ಕೊಟ್ಟಿದ್ದಾರೆ. ಆರೋಗ್ಯ ಕೊಟ್ಟು ನಮ್ಮ ರಮೇಶ್ ಅಣ್ಣ ದೇವರು ಇನ್ನೂ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಲಿ. ಅವ್ರ ಕುಟುಂಬಕ್ಕೆ ನೀವು ಹೇಳ್ದಂಗೆ ಯಾವುದನ್ನ ಒಂದು ಅಧಿಕಾರ ಕೊಡಲಿ, ಜಿಲ್ಲಾ ಪಂಚಾಯತು ಯಾವುದನ್ನ ಉನ್ನತ ಸ್ಥಾನ ಕೊಡಲಿ ಆ ಭಗವಂತ ಅಂತೇಳಿ ನಮ್ಮ ಮನೆ ದೇವರು ಈಶ್ವರನ ಹತ್ರ ನಾನು ಕೇಳ್ಕೊಳ್ತೀನಿ. ಈ ವೇಳೆ ಯುವ ಮುಖಂಡ ಯಲುವಹಳ್ಳಿ ಜನಾರ್ದನ್, ಹೇಮಲತಾ ಜನಾರ್ದನ್ ಅನೇಕರು ಉಪಸ್ಥಿತರಿದ್ದರು. ಇಬ್ರು ಬನ್ನಿ, ಜಾಗ ಮುಂದೆ ಬಾ.